ನಮಸ್ಕಾರ ಸ್ನೇಹಿತರ, ಹಂಪಿಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಬಹಳಷ್ಟು ಹಂಪಿಯ ಕಥೆಗಳನ್ನ ನೋಡಿದ್ದೀರಾ. ಇವತ್ತು ನಿಮಗೆ ಹಂಪಿಯ 7 ಬಜಾರ್ಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಅಲ್ಲೇ ಕೂತ್ಕೊಂಡು ಪ್ರತಿ ಬಜಾರಲ್ಲೂ 7 ಬಜಾರ್ ಇದೆ. ಈಗ ನಾನು ನಿಂತಿರ್ತಕ್ಕಂಥದ್ದು ನಿಮ್ಗೆ ಗೊತ್ತು, ಪಂಪ ವಿರೂಪಾಕ್ಷನ ಸನ್ನಿಧಿ. ತೋರಿಸಿ ಆ ಕಡೆ ಈ ಕಡೆ. ಇವತ್ತು ನನ್ನ ಜೊತೆ ಅಮೋಘಿದ್ದಾರೆ, ನಮ್ಮ ಅಮ್ಮರವ್ರ ತಮ್ಮ ಅಮೋಘಿದ್ದಾರೆ. ಸೊ ಇದು ವಿರೂಪಾಕ್ಷ ಬಜಾರು ಅಂತ. ಇದು ವಿರೂಪಾಕ್ಷ ಬಜಾರು ಅತ್ಯಂತ ಪುರಾತನ, ಅತ್ಯಂತ ವ್ಯವಸ್ಥಿತ, ಅತ್ಯಂತ ದೊಡ್ಡ ಬಜಾರುಗಳಲ್ಲಿ ಒಂದು ಈ ವಿರೂಪಾಕ್ಷ ಬಜಾರು. ಈ ವಿರೂಪಾಕ್ಷ ಬಜಾರಲ್ಲಿ ಏನು ಸಿಗ್ತಾ ಇತ್ತು, ಏನು ಮಾರಾಟ ಮಾಡ್ತಾ ಇದ್ರು. ಅಫ್ಕೋರ್ಸ್ ಈ ವಿರೂಪಾಕ್ಷನ ದೇವಸ್ಥಾನ ಎಷ್ಟು ಹಳೇದು. ವಿರೂಪಾಕ್ಷನ ದೇವಸ್ಥಾನ ಬಾದಾಮಿಯ ಚಾಲುಕ್ಯರ ದೊರೆ 2ನೇ ವಿನಯಾದಿತ್ಯನ ಕಾಲದಲ್ಲಿ 689ನೇ ಇಸ್ವಿನಲ್ಲಿ ಇತ್ತು. ಇದು ಪಂಪಾ ಕ್ಷೇತ್ರ ಅಂತ ಅವನ ಶಾಸನಗಳಲ್ಲಿ ಉಲ್ಲೇಖ ಇದೆ. 689ನೇ ಇಸ್ವಿ. ಇವತ್ತು ಆಲ್ಮೋಸ್ಟ್ 1,500 ವರ್ಷಗಳಷ್ಟು ಹಿಂದೆಯಿಂದ ಈ ದೇವಸ್ಥಾನ ಇದೆ. ಇದು ಆದಿಯೂ ಅಂತ್ಯವೂ ಇಲ್ಲದ ದೇವಸ್ಥಾನ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇವತ್ತು ಈ ವಿರೂಪಾಕ್ಷ ಬಜಾರ್ ಬಗ್ಗೆ ಮಾತಾಡೋಣ. ಬನ್ನಿ, ಬಜಾರ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನೀವು ಈ ಬಜಾರಲ್ಲಿ ಏನೇನು ಸಿಗ್ತಾ ಇತ್ತು ಅಂತ ನಮಗೆ ಹಂಪಿಯ ಬಜಾರುಗಳು SY ಸೋಮಶೇಖರ್ ನಮ್ಮ ಪ್ರೊಫೆಸರ್ ಅದ್ಭುತವಾಗಿ ಬರ್ತಿದ್ದಾರೆ. ಅದು ಒಂದು ಪುಸ್ತಕ, ನಿಮ್ಮಲ್ಲಿ ಇರಲೇಬೇಕಾದಂಥ ಪುಸ್ತಕ ಈ ಹಂಪಿಯ ಬಜಾರುಗಳು. ಸೊ ಅದನ್ನ ತೆಗೆದು ನಿಮ್ಗೆ ನಾನು ಓದಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಬನ್ನಿ. ಬನ್ನಿ ಒಳಗಡೆ. ಇಲ್ಲಿ ಒಳಗಡೆ ಬಂದು ಇಲ್ಲಿ ಹತ್ತು ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಲು ಮಂಟಪಗಳು ಕಾಣುತ್ತೆ. ಇಲ್ಲಿ ಹತ್ತು ನಿಂತ್ಕೋಬೇಕು. ಇಲ್ಲಿ ಅಲ್ಲಿ ಹತ್ತಿ ತೋರಿಸಿ ಅದನ್ನ. ಎಷ್ಟು ಸಾಲು ಮಂಟಪಗಳು ಕಾಣ್ತಾ ಇವೆ, ನೋಡ್ತಾ ಇದೀಯಾ? ಕಾಣಿಸ್ತಾ ಇದೆಯಾ? ಇನ್ನೊಂದು ಭಾಗಕ್ಕೆ ಹೋಗಿ, ಆ ಕಡೆ ಭಾಗಕ್ಕೆ ಹೋಗಿ, ಆ ಪಾರ್ಶ್ವಕ್ಕೂ ಹೋಗಿ, ಪಕ್ಕದ ಪೋರ್ಷನ್ಗೆ ಹೋಗಿ, ಅಲ್ಲಿಂದ ತೋರಿಸಿ. ಸ್ನೇಹಿತರೆ, ಹಂಪಿಯ ಬಜಾರುಗಳು ಅಂತ ಡಾಕ್ಟರ್ SY ಸೋಮಶೇಖರ್ ಬರೆದಿರ್ತಕ್ಕಂಥ ಪುಸ್ತಕ. ಇದನ್ನ ನಾನು ಇಲ್ಲೇ ಓದ್ಬೇಕು ಅಂತಾನೆ ಹಂಪಿಗೆ ತಗೊಂಡ್ಬಂದೆ. ಯಾಕೆಂದ್ರೆ ಇದನ್ನಲ್ಲೇ ಕೂತ್ಕೊಂಡು ನಮ್ಮ ಮನೇಲೆ ಓದ್ಬೋದಾಗಿತ್ತು. ಓದ್ಬಿಟ್ಟು ಇದನ್ನೆಲ್ಲ ಹೇಳ್ಬೋದಾಯ್ತು. ಆದ್ರೆ ಇಲ್ಲಿ ಹೇಳಿದ್ರೆ ನಿಮ್ಗೆ ಸುಖ ಅಂತ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನೋಡಿ, ಬಜಾರಲ್ಲೇ ಕೂತ್ಕೊಂಡು ಓದ್ತಾ ಇದ್ದೀನಿ. ಈ ಬಜಾರು ದೇವಾಲಯಗಳ ಮುಂಭಾಗದ ಸಾಲು ಮಂಟಪಗಳಿಂದ ಕೂಡಿದ ಸ್ಥಳವನ್ನೇ ಅಧ್ಯಯನದಲ್ಲಿ ಬಜಾರ್ ಎಂದು ಸಂಬೋಧಿಸಲಾಗಿದೆ. ಎಲ್ಲ ದೇವಸ್ಥಾನಗಳ ಮುಂದೆ ಸಾಲು ಮಂಟಪ ಇದೆ. ಒಟ್ಟು ಎಷ್ಟು ಬಜಾರ್ ಇದೆ? ಹಂಪಿಯಲ್ಲಿ 7 ಬಜಾರ್ ಇದೆ. ಅದ್ರ ಪ್ಲಾನ್ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೋಮಶೇಖರ್ ಸರ್. ಅವ್ರಿಗೊಂದು ಹೃದಯಪೂರ್ವಕ ನಮನ. ನೋಡಿ, ಇಲ್ಲಿ ಪ್ಲಾನ್ ಸಮೇತ ಕೊಟ್ಟಿದ್ದಾರೆ, ಯಾವ್ಯಾವ ಬಜಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಡಾರ್ಕ್ ಲೈನ್ ಇದೆಯಲ್ಲ, ಅದೇ ಬಜಾರ್ಗಳಿದ್ದಂಥದ್ದು ಜಾಗ. ಆಯ್ತಾ? ಸೊ ಯಾವ್ಯಾವ ಬಜಾರ್ ಇತ್ತು? ವಿರೂಪಾಕ್ಷ ಬಜಾರು, ಈಗ ನಾನು ಕೂತಿರ್ತಕ್ಕಂಥದ್ದು. ಪಾನ್ ಸುಪಾರಿ ಬಜಾರು ಕರ್ಕೊಂಡು ಹೋಗ್ತೀನಿ. ವಿಠ್ಠಲ ಬಜಾರು, ಕೃಷ್ಣ ಬಜಾರು, ಅಚ್ಯುತ ಬಜಾರು, ಮಾಲ್ಯವಂತ ಬಜಾರು, ವರದರಾಜಮ್ಮನ ಬಜಾರು. ಒಟ್ಟು 7 ಬಜಾರ್ಗಳಿತ್ತು. 7 ಮಾರ್ಕೆಟ್ ಪ್ಲೇಸ್ ಇತ್ತು ಹಂಪಿ ಒಳಗಡೆ. ಈ ಬಜಾರನ್ನ ಪದವನ್ನ ಮೊದಲು ಬಳಕೆಗೆ ತಂದವರು ಬ್ರಿಟಿಷ್ ಹುಲ್ಶ್ 1886ರಿಂದ 88ರಲ್ಲಿ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ನಲ್ಲಿ ಮೊದಲನೆಯ ಸಂಪುಟದಲ್ಲಿ ಹಂಪಿಯ ಪಾರ್ಶ್ವನಾಥ ಜಿನಾಲಯದ ಶಾಸನವನ್ನು ಅನುವಾದಿಸಿದ್ರು ಅವರು. ಆ ಶಾಸನ ಪಾಠದಲ್ಲಿರುವ ಪ್ರಮುಖ ಪರ್ಣಾಪರ್ಣ ವೀದಿ ಅಥವಾ ಪರ್ಣಮೂಗಿ ಫಲಾಪನ ವೀದಿಯನ್ನು ಪಾನ್ ಸುಪಾರಿ ಬಜಾರ್ ಅಂತಾನೆ ಅವ್ರು ಕರೆದಿದ್ದಾರೆ. ಸೊ ಪಾನ್ ಸುಪಾರಿ ಬಜಾರು. ಅದಾದ್ಮೇಲೆ ರಾಬರ್ಟ್ ಸಿವೆಲ್, ಲಾಂಗ್ ಹರ್ಸ್ಟ್, BA ಸಾಲೆತರೆ, ನಮ್ಮ ಸುಂದರ ಫಿಲಿಯೋಜ ಮತ್ತಿತರ ಗ್ರಂಥಗಳು ಪುರಾತತ್ವ ವರದಿಗಳಲ್ಲಿ ಬಜಾರ್ ಅಂತಾನೆ ಬಳಸಿದ್ದಾರೆ. ಹಾಗಾಗಿ ಹಂಪಿಯ ಪ್ರಮುಖ ದೇವಾಲಯಗಳ ಮುಂದಿನ ಸಾಲು ಮಂಟಪಗಳನ್ನ ಇವರೆಲ್ಲ ಬಜಾರ್ ಅಂತಾನೆ ಬರ್ಸಿದ್ದಾರೆ. ಸೊ ಹಾಗಾಗಿ ಈಗ ನಾವು ಬಜಾರ್ ಅಂತಾನೆ ಕರೆಯೋಣ. ಆಯ್ತಾ? ಸೊ ವಿರೂಪಾಕ್ಷ ಬಜಾರ್ ಈಗ ನಾನು ನಿಮ್ ಮುಂದೆ ಕರ್ಕೊಂಡ್ ಬಂದಿದ್ದೀನಿ. ಈ ವಿರೂಪಾಕ್ಷ ಬಜಾರು ಹಂಪಿಯ ಪ್ರಾಚೀನ ಮತ್ತು ಪ್ರಮುಖ ದೇವಾಲಯ ಅಂದ್ರೆ ಪಂಪ ವಿರೂಪಾಕ್ಷನದ್ದು. ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದು ಈ ವಿರೂಪಾಕ್ಷ. ಆಯ್ತಾ? ತುಂಗಭದ್ರಾ ನದಿಯ ಬಲದಂಡೆ ಮೇಲಿರುವ, ತುಂಗಭದ್ರಾ ನದಿ ನನ್ಗೆ ಆ ಕಡೆಗೆ ಬಲದಂಡೆ ಮೇಲಿರುವ ಈ ದಕ್ಷಿಣಕ್ಕೆ ಹೇಮಕೂಟ, ಮಾತಂಗ ಪರ್ವತಗಳಿದೆ. ಭದ್ರಕೋಟೆಯಂತೆ ಪರ್ವತದಂತೆ ನಿಂತಿವೆ. ತುಂಗಾ ನದಿ ದೇವಾಲಯಕ್ಕೆ ರಕ್ಷಣೆ ಮತ್ತು ಪಾವಿತ್ರತೆಯನ್ನ ಒದಗಿಸಿದೆ. ಪಂಪಾ ವಿರೂಪಾಕ್ಷರ ಆರಾಧನೆ ವಿಜಯನಗರ ಪೂರ್ವ ಕಾಲದ್ದು. ಇಲ್ಲಿನ ದೇವಾಲಯ ಮತ್ತು ಶಾಸನಗಳು ಸಹ ಅಷ್ಟೇ ಪ್ರಾಚೀನ. ಪಂಪಾದೇವಿಯ ತಪಸ್ಸು ಮಾಡಿ ವಿರೂಪಾಕ್ಷನನ್ನು ಒಲಿಸಿಕೊಂಡುದರಿಂದ ವಿರೂಪಾಕ್ಷನಿಗೆ ಪಂಪಾಪತಿ ಅಂತ ಹೆಸರು ಬಂತು ಕಣ್ರೆ. ಪಾರ್ವತಿ ಕುರಿತು ತಪಸ್ ಮಾಡಿ ಅವಳನ್ನ ಒಲಿಸ್ಕೋತಾನಲ್ಲ ಈಶ್ವರ, ಅದಕ್ಕೆ ಅವನು ಪಂಪಾಪತಿ. ಗೊತ್ತಾಯ್ತಾ? ನೀವು ಯಾರನ್ನಾರು ಒಲಿಸಿ ಮದುವೆ ಆದ್ರೆ ನೀವು ಅವ್ರ ಪತಿ, ಹಂಗಾಗಿ ಅದು ಪಂಪಾಪತಿ. ಆಯ್ತಾ? ಕ್ರಿಸ್ತಶಕ 689ರ ಶಾಸನದಲ್ಲಿ ಬಾದಾಮಿ ಚಾಲುಕ್ಯರ ಅರಸ ವಿನಯಾದಿತ್ಯನು ಪಂಪಾತೀರದಲ್ಲಿ ಬೀಡು ಬಿಟ್ಟಾಗ ಭೂದಾನ ನೀಡಿದನೆಂದು ತುಂಗಭದ್ರಾ ನದಿಯನ್ನು ಪಂಪಾ ಎಂಬ ಹೆಸರಿನಿಂದಲೂ ಕರೆಯಲಾಗಿದೆ. ಅರ್ಥ ಆಯ್ತಾ? 689ನೇ ಇಸ್ವಿಲಿ ವಿನಯಾದಿತ್ಯ ಇಲ್ಲಿ ಬಂದಿದ್ದ.
ಚಾಲುಕ್ಯರ ದೊರೆ ವಿನಯಾದಿತ್ಯ ಓಡಾಡ್ದಂಥ ಜಾಗ ರೀ. ಎಂತ ಎಂತ ಪವಿತ್ರವಾದ ಮಣ್ಣಿನಲ್ಲಿ ನಾವೆಲ್ಲ ಓಡಾಡ್ತಾ ಇದೀವಿ ನೋಡ್ರಿ. ಚಾಲುಕ್ಯರ ದೊರೆ ಓಡಾಡದಂತ ಜಾಗ ಇದು. ಆಯ್ತಾ? ಕಲ್ಯಾಣ ಚಾಲುಕ್ಯರ ಅರಸ 5ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನೊಳಂಬ ಪಲ್ಲವ ವಂಶದ ಇರಿವೊಳಂಬರಾದಿರಾಜನ ರಾಣಿಯು ಶ್ರಾವಣ ಮಾಸದಲ್ಲಿ ಪಂಪಾ ತೀರ್ಥದ ಮಹಾಕಾಳನಿಗೆ ಭೂದಾನ ನೀಡಿದ್ದನು ಅಂತ ಒಂದು 1000ನೇ ಇಸ್ವಿಯಲ್ಲಿ ಒಂದು ಶಾಸನ, 10ನೇ ಶತಮಾನದ ಒಂದು ಶಾಸನ ಇದೆ. ಸೊ ಈ ತರ ತುಂಬಾ ಶಾಸನಗಳು ಈ ಪಂಪಾ ವಿರೂಪಾಕ್ಷ ತುಂಬಾ ಹಳಬ ಅಂತ ಹೇಳ್ತಾರೆ. ಇದಕ್ಕೆ ಪಂಪಾ ತೀರ್ಥ, ವಿರೂಪಾಕ್ಷ ತೀರ್ಥ, ಈ ಹಂಪೆಯನ್ನ ಆ ಪಂಪಾವರ ಕ್ಷೇತ್ರ ಅಂತೆಲ್ಲ ಕರಿತಾ ಇದ್ರು ಅಂತ ಇದೆ. ಆಯ್ತಾ? ವಿಜಯನಗರ ಆಳ್ವಿಕೆಯ ಕಾಲದಿಂದಾಗಿ ಹಂಪೆ ಬೆಳವಣಿಗೆ ಹೊಂದಿತು. ವಿರೂಪಾಕ್ಷ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಗೋಪುರ ಮಂಟಪಗಳನ್ನು ಸೇರಿಸಿ ವಿಸ್ತಾರಗೊಳಿಸಿದ್ರು. ಅವ್ರು ಕಟ್ಟಿದ್ದಲ್ಲ, ಯಾಕೆಂದ್ರೆ 689ರಲ್ಲೇ ಇತ್ತಲ್ಲ, ಸೊ ಅವನು ಕಟ್ಟಿದ್ದಲ್ಲ, ಅವನಿಗೂ ಹಿಂದಿತ್ತಿದ್ದು. ವಿನಯಾದಿತ್ಯ ಬಂದಾಗ್ಲೇ ಈ ದೇವಸ್ಥಾನ ಇತ್ತು ಅಂದ್ರೆ ಅದಕ್ಕೂ ಹಿಂದೆ ಯಾರೋ ಕಟ್ಟಿದ್ರು. ಅದಕ್ಕೆ ನಾನು ಹೇಳಿದ್ದು, ಕಾಶಿಯ ವಿಶ್ವನಾಥನು, ಹಂಪೆ ವಿರೂಪಾಕ್ಷನು ಆದಿಯೂ ಇಲ್ಲದವರು ಅಂತ್ಯವೂ ಇಲ್ಲದವರು ಇವರಿಬ್ರು. ಅವನು ಉತ್ತರ ಭಾರತದ ಅಧಿಪತಿ, ಇವನು ದಕ್ಷಿಣ ಭಾರತದ ಅಧಿಪತಿ, ಇವನು ಪಂಪ ವಿರೂಪಾಕ್ಷ. ಅರ್ಥ ಆಯ್ತಾ? ಸೊ ಇದನ್ನ ಮಾಡಿದ್ದಾರೆ. ಈ ಪಂಪಾ ವಿರೂಪಾಕ್ಷ ಗೋಪುರದ ಮುಂಭಾಗದಿಂದ ಎದುರು ಬಸವಣ್ಣ ಮಂಟಪದವರೆಗೆ ಇರೋದೇ ವಿರೂಪಾಕ್ಷ ಬಜಾರು. ಇದ್ರ ಉದ್ದ 717 ಮೀಟರ್, 3/4 ಕಿಲೋಮೀಟರ್ ಉದ್ದ. ಇದಕ್ಕೆ ಅಗಲ ಬಂದು 30 ಮೀಟರ್ ಅಗಲ. ನೋಡಿ ತೋರಿಸಿ, ಇಲ್ಲಿಂದ ಅಲ್ಲಿಗೆ 100 ಅಡಿ ಅಗಲ. ನಾನು ಈ ಕಡೆ ತುದಿ ಕೂತಿದ್ದೀನಿ, ಇವ್ರು ಆ ಕಡೆ ತುದಿಲಿ ಕೂತಿದ್ದಾರೆ. ಆಯ್ತಾ? ವಿರೂಪಾಕ್ಷ ಬಜಾರನ್ನ ವಿರೂಪಾಕ್ಷಪುರ ಅಂತ ಕರೀತಾ ಇದ್ರು. ಪಂಪಾಪುರ, ಪಂಪಾ ರಥಬೀದಿ, ಅಫ್ಕೋರ್ಸ್ ರಥಬೀದಿ, ರಥ ಇಲ್ಲೇ ನಿಂತಿದೆ. ಸೊ ರಥಬೀದಿ. ಆಯ್ತಾ? ಇದನ್ನ ವಿರೂಪಾಕ್ಷ ರಥಬೀದಿ, ಹಂಪೆ ತೇರ್ ಬೀದಿ ಅಂತೆಲ್ಲ ಕರಿತಾ ಇದ್ರು ಇದನ್ನ. ಸೊ ಆರಂಭದಲ್ಲಿ ಇದು ಬರೀ ತೇರ್ ಬೀದಿ ಆಗಿತ್ತು. ಅರ್ಥ ಮಾಡ್ಕೊಳ್ಳಿ, ಇದು ಈ ದೇವಸ್ಥಾನದ ಮುಂದೆ ಬೀದಿ ಅಂದ್ರೆ ತೇರ್ ಬೀದಿ ರೀ. ತೇರ್ ಎಳೆಯಕ್ಕೆ ದೇವ್ರಿಗೆ ತೇರ್ ಬೀದಿ ಆಗಿತ್ತು. ಪ್ರೌಢದೇವರಾಯನು ಈ ಬೀದಿಯನ್ನ ಕ್ಲೀನ್ ಮಾಡಿಸಿ ವಿಶಾಲವಾಗಿಸಿ ಇದನ್ನ ಬಜಾರ್ನ ನಿರ್ಮಾಣ ಮಾಡ್ತಾನೆ ಅಂತ ಲಕ್ಕಣ್ಣ ದಂಡೇಶ, ಇವರ ಗವರ್ನರ್ಗಳಲ್ಲಿ 7 ಗವರ್ನರ್ಗಳಿದ್ರು. ಒಬ್ಬ ಗವರ್ನರ್ ಲಕ್ಕಣ್ಣ ದಂಡೇಶ, ನಮ್ಮ ಕೋಲಾರದ ಮುಳುಬಾಗ್ಲಿಂದ ಮುಳುವಾಯಿ ರಾಜ್ಯವನ್ನ ಆಳ್ತಿದ್ದಂತ ಲಕ್ಕಣ್ಣ ದಂಡೇಶ, ಅವನೊಂದು ಶಿವತತ್ವ ಚಿಂತಾಮಣಿಯಲ್ಲಿ ಅವನು ಹೇಳಿದಾನೆ. ಏನಂತ ಹೇಳಿದಾನೆ ಅಂದ್ರೆ, ತ್ರಿಪುರ ವಿಜಯಿತ ವಿರೂಪಾಕ್ಷನ ಮನೋರಥಕ್ಕೆ ಸುಪಥವಾದುದು ದೇವರಾಜೇಂದ್ರನಿ ದಯಂ ವಿಫುಳೆಯೊಳದೃಷ್ಟ ವಿದಂಬ ಮಾಳ್ಕೆಯಿಂ ಪಂಪಾಪುರದೊಳ ನುದಿಂ ಅಪರಿಮಿತ ಗೋಪುರಂಗಳ ಮಧ್ಯ ವೀದಿಯಂ ರಿಪುಕಂಟಕಂಗಳಂ ಸವರು ಒಂದದಿ ಸವರಿ ಸುಪುತ್ರವೆನಿಸಿದದಂ ರಥಪಥ ನರುವರವರ ಚರಣಾಂಬುಜಕ್ಕೆ ಶರಣು. ಈ ಬೀದಿಯನ್ನು ಯಾವ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಿದ್ರು ಅದನ್ನು ಬರೆದಿದ್ದಾರೆ ಯಾರು? ಲಕ್ಕಣ್ಣ ದಂಡೇಶ. ಪಂಪಾಪತಿಯ ಮನೋರಥ ರೂಪ ತಾನಾದ ಪೆಂಪಂ ಜಗಕ್ಕರೂಪಿ ತೋರಿದನೋ ಎಂಬಂತೆ ಸೋಂಪೇರಿ ಮೆರೆಸುವ ವಿರೂಪಾಕ್ಷನ ರಥ ಪಂಪಾಂಬಿಕಾ ರಥವನು ಝಂಪಳಿಪ ನಾನಾ ರಸದ ಗಣಾಧಿಪ ರಥವ ಗುಂಪೊರಿವಳವಲ್ಲವನೇ ರೂಢಿ ವರಿಸಿದವನ ದೇಂ ಪ್ರತಾಪೋ ದೇವರಾಜೇಂದ್ರನುವರ ಚರಣಾಂಬುಜಕ್ಕೆ ಶರಣು. ದೇವರಾಜೇಂದ್ರ ಅಂದ್ರೆ ಪ್ರೌಢದೇವರಾಯ, ಅವನನ್ನ ದೇವರಾಜೇಂದ್ರ ಅಂತ ಕರೀತಾರೆ. ಅವರ ಚರಣಾಂಬುಜಕ್ಕೆ ಶರಣು, ನಾನು ನಮಸ್ಕಾರ ಮಾಡ್ತೀನಿ ಅಂತ ಲಕ್ಕಣ್ಣ ದಂಡೇಶರು ಹೇಳ್ತಾ ಇದ್ದಾರೆ. ಆಯ್ತಾ? ಈ ವಿರೂಪಾಕ್ಷ ಬಜಾರು ಮಾರುಕಟ್ಟೆಯು ಆಗಿದ್ದಿತ್ತು. ವ್ಯಾಪಾರ ಇಲ್ಲಿ ಪ್ರಾರಂಭವಾದುದು ಕೇವಲ ದೇವಸ್ಥಾನಕ್ಕೆ ಅವಶ್ಯಕತೆ ಇರುವ ವಸ್ತುಗಳ ಸಂಬಂಧದಿಂದ ಎಂಬುದು ಮುಖ್ಯ. ಅದ್ ನಾನು ನಿಮ್ಗಾಗ್ಲೇ ಹೇಳ್ದಂಗೆ ಕುಕ್ಕೆ, ಧರ್ಮಸ್ಥಳ, ನಂಜನಗೂಡು ಎಲ್ಲ ಕಡೆನೂ ನೀವು ದೇವಸ್ಥಾನದ ಬಜಾರ್ ಇರೋದು, ದೇವಸ್ಥಾನದ ಪಕ್ಕ ಇರೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಸ್ತುಗಳು. ಇದು ಹಾಗೆ ಶುರುವಾಗಿದ್ದರೆ. ಆಯ್ತಾ? ಆಮೇಲೆ ರಾಜಧಾನಿ ಆಯ್ತಲ್ಲ, ರಾಜಧಾನಿ ಆದ್ಮೇಲೆ ವಸತಿ ಪ್ರದೇಶಗಳು ಹೆಚ್ಚಾಗಿ ಪರಿಸರದಲ್ಲಿ ಜನ ವಾಸ ಮಾಡಕ್ ಶುರು ಮಾಡಿದ್ರಲ್ಲ, ಆಗ ಬೀದಿಯ ಇಕ್ಕೆಲೆಗಳಲ್ಲಿ ಸಾಲು ಮಂಟಪಗಳು ನಿರ್ಮಾಣವಾಗಿ ದೇವಾಲಯ ಬದಿಯಲ್ಲಿ ಬಜಾರ್ ಒಳಗೊಂಡಂತ ಒಂದು ಉಪನಗರವೂ ಇತ್ತು. ಇಲ್ಲೊಂದು ಉಪನಗರ, ಇಲ್ಲೊಂದು ನಗರ, ಒಂದು ಲೇಔಟ್ ಇತ್ತು. ಉಪನಗರ ಅಂದ್ರೆ ಲೇಔಟ್. ಅದಕ್ಕೆ ಪಂಪಾಪುರ ವಿರೂಪಾಕ್ಷಪುರ ಅಂತ ಪಂಪಾಪುರ ವಿರೂಪಾಕ್ಷಪುರ ಅಂತ ಕರಿತಾ ಇದ್ರು. ಒಂದು ಸ್ಯಾಟಲೈಟ್ ಟೌನ್ ತರ ಇತ್ತು ಇಲ್ಲಿ ಉಪನಗರ. ಸೊ ಅದನ್ನ ಪಂಪಾಪುರ ವಿರೂಪಾಕ್ಷಪುರ ಅಂತ ಕರಿತಾ ಇದ್ರು. ಇದರಿಂದ ಇಲ್ಲಿ ಜನರಿಗೆ ಅವಶ್ಯಕವಾದ ಆಹಾರ ವಸ್ತುಗಳನ್ನು ಇದೇ ಬಜಾರಿನಲ್ಲಿ ಮಾರಾಟ ಮಾಡ್ತಾ ಇದ್ರು. ಈ ಬಜಾರದ ಪರಿಸರದಲ್ಲಿ ಇತ್ತೀಚೆಗೆ ಕೈಗೊಳ್ಳಲಾದ ಉತ್ಖನನದಲ್ಲಿ ಎಕ್ಸ್ಕವೇಟ್ ಮಾಡಿದಾಗ ಸಾಕಷ್ಟು ನಾಣ್ಯಗಳು ಸಿಕ್ಕಿವೆ, ದುಡ್ಡು ಸಿಕ್ಕಿವೆ ಎಕ್ಸ್ಕವೇಟ್ ಮಾಡಿದಾಗ. ಸೊ ಹಂಗಾಗಿ ಇದು ಬಜಾರ್ ಅಂತ ಅರ್ಥ. ಇಕ್ಕೆಲೆಗಳಲ್ಲಿ ಸಾಲು ಮಂಟಪಗಳು, ವ್ಯಾಪಾರ ಮಳಿಗೆಗಳು ಎಂಬುದಂತೂ ಸ್ಪಷ್ಟ. ಆಯ್ತಾ? ಇದಲ್ಲದೆ ನಾ ಪರ್ಟಿಕ್ಯುಲರ್ ಆಗಿ ಈ ಮಂಟಪದಲ್ಲಿ 2nd ಫ್ಲೋರ್ 2 ಫ್ಲೋರ್ ಮಂಟಪ ತೋರಿಸಿದ್ನ, ಇದು ಅಮೋಗಿದು 2 ಫ್ಲೋರ್ ಮಂಟಪ ಇದೆ. ಈ ಕಾಲಮ್ಸ್ ತೋರಿಸಿ, ಇದು ಸಿಂಗಲ್ ಕಾಲಮ್ ದೊಡ್ಡದು. ಆಯ್ತಾ? ಇದು ಈ ಸಿಂಗಲ್ ಕಾಲಮ್ಗಳು ಬೇರೆ ಇಲ್ಲ, ಬೇರೆ ಕಡೆ ಇಲ್ಲ. ಬರೀ ಈ ತರದೊಂದು 8 ಹತ್ತಿದೆ. ಈ ತರದ್ದು ಬರೀ 2 ಫ್ಲೋರ್ ಇರುವಂತದ್ದು ಬರೀ ಒಂದು 8 ಹತ್ತಿದೆ. ಆ ಕಡೆ ಒಂದು 4-5 ಇದೆ, ಈ ಕಡೆ ಒಂದು 4-5 ಇದೆ. ಯಾಕೆ ಇದನ್ನ ಇವರು 2 ಫ್ಲೋರ್ ಮಂಟಪ? ನೀವಲ್ಲಿ ನೋಡ್ತಾ ಇದ್ದೀರಾ, ನಂದಿ ಕಾಣ್ತಾ ಇದೆ, ತೋರಿಸಿ ಅಲ್ಲಿ ನಂದಿ ಕಾಣಿಸ್ತಾ ಇದೆಯಾ? ಸೊ ಇದೆಲ್ಲ 2 ಫ್ಲೋರ್ ಮಂಟಪಗಳು. ಏನಪ್ಪ ಇದು ಮಠಗಳು. ಇದು ನಾನ್ ಕೂತಿರೋದು ಒಂದು ಮಠ. ಆಯ್ತಾ? ಇದು ಮಠ. ಇದು
ಆಯ್ತಾ. ಇಲ್ಲಿ ದಾಸೋಹ ನಡೀತಾ ಇತ್ತು. ಅನ್ನ ವಸ್ತ್ರ ಪಾನಾದಿಗಳಿಂದ ದಾಸೋಹ ಮಾಡುತ್ತಿದ್ದ ಪಂಪಾ ಬೀದಿಯ ರಥಬೀದಿಯಲ್ಲಿ ವಾಸಿಸಿದ್ದ ಗುರುಮೂರ್ತಿ ಒಂದೆತ್ತಿನಯ್ಯಗಳು ಪರಶಿವ ಸ್ವರೂಪಿಗಳಾದ ಕಿರಾಶಕ್ತಿ ಯತಿರಾಯರು, ಶರಣಾಗತರಿಗೆ ಅಕ್ಷಯ ಸಂಪತ್ತನ್ನು ಕರುಣಿಸಿದ್ದ ದಕ್ಷಿಣಾಮೂರ್ತಿ ಯತಿ ಚಕ್ರವರ್ತಿಗಳು, ಮಹಾಜ್ಞಾನ ಗುರುಮೂರ್ತಿ ಆಕಾವಾಸಿ ಯತಿಗಳು. ಅದಲ್ಲದೆ ನಿಜಬರ ಪರಾಕ್ರಮದಿ ಮೂರು ರಾಯರೆನಿಪಿಸುವ ಗಜಗಂಟೆಗಳನ್ನು ವಿದಾರಿಸಿ ಪಂಚಮುಖರಾಗಿ ಸುಜನರಂ ಪರಿರಕ್ಷಿಸುತ್ತ ಶಿವಾರ್ಚಕರಿ ಗಣೇಶಂ ಸಮಾಧಾನವಿತ್ತು ಪಂಪಾ ವಿರೂಪಾಕ್ಷ ಚರಣಮಂ ಭಜಿಸುತ್ತಾ ವಿಜಯನೇ ಎನೆ ವಿಜಯ ಕಲ್ಯಾಣದೋಳ್ ದೇವರಾಜೇಂದ್ರ ನಿರ್ಧ. ಇದೆಲ್ಲ ಮಠಗಳು. ಈ ಮಠಗಳು ಇದೆಲ್ಲ ಇಲ್ಲಿ ನೋಡ್ತಾ ಇರೋದು, ಮಿಕ್ಕಿದ್ದೆಲ್ಲ ಬಜಾರು. ಮಧ್ಯದಲ್ಲಿ ಈ ತರ ದಾಸೋಹ ನಡೀತಾ ಇದೆ. ದಾಸೋಹಕ್ಕಾಗಿ ಈ ಮಠಗಳು ನಡೀತಾ. ಹಾಗಾಗಿ ಇದು 2 ಫ್ಲೋರ್. ಅರ್ಥ ಆಯ್ತಾ? ಆ ಕಡೆನೂ ಇದೆ, ಈ ಕಡೆನೂ ಇದೆ, 2 ಕಡೆನೂ ಇದೆ ಇದು. ಸೊ ಇಟ್ಸ್ ಲೈಕ್ ಎ ಫುಡ್ ಕೋರ್ಟ್ ಕಣ್ರಿ. ಇವತ್ತಿನ ಮಾಲಲ್ಲಿ ಟಾಪ್ ಫ್ಲೋರ್ ಒಂದು ಫುಡ್ ಕೋರ್ಟ್ ಹಾಕಿರಲ್ವಾ, ಆ ರೀತಿ ಫುಡ್ ಕೋರ್ಟ್ ಇದು. ದಾಸೋಹ ನಡೀತಿದ್ರಿಂದ ನಾನು ಆ ತರ ಹೇಳಿದೆ ಅಷ್ಟೇ. ಆಯ್ತಾ? ಮಠಗಳಿಗೆ ರಾಜರು, ಶ್ರೀಮಂತರು, ವ್ಯಾಪಾರಿಗಳು ದಾನದತ್ತಿ ನೀಡ್ತಾ ಇದ್ರು. ಪ್ರೌಢದೇವರಾಯನು ಇಂಥ ಕಾರ್ಯ ನಿರ್ವಹಿಸಿದ್ದ ಎಂಬುದಕ್ಕೆ ಮೊದಲಿಂದನೂ ವೃತ್ತಾಂತ ಸೂಚನೆ ಇದೆ. ಪ್ರೌಢದೇವರಾಯನೇ ಇದನ್ನೆಲ್ಲ ಶುರು ಮಾಡಿದ್ದ. ಆಕ್ಚುಲಿ ಪ್ರೌಢದೇವರಾಯನ ನಾವು ನೆನಿಬೇಕು. ಆಕ್ಚುಲಿ ಹೀರೋ ಆಫ್ ದಿಸ್ ವಿಜಯನಗರ ಕಿಂಗ್ಡಮ್ ಈಸ್ 1ನೇ ಹರಿಹರ, ಬುಕ್ಕರಾಯ, ಕುಮಾರ ಕಂಪಣ, 1ನೇ ದೇವರಾಯ ಮತ್ತು ಪ್ರೌಢದೇವರಾಯ. ಇವರು ನಿಜವಾದ ಹೀರೋಗಳು, ಈ ಹಂಪೆಯ ಹೀರೋಗಳು ಇವರೇನೆ. ಇವರಿಂದನೇ ಹಂಪೆ ಅತ್ಯಂತ ಪ್ರವರ್ಧಮಾನಕ್ಕೆ ಬಂದಿದ್ದು ಇವರಿಂದಾನೆ. ಹಂಪೆನ ಇವತ್ತು ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲ ಪ್ರವರ್ಧಮಾನಕ್ಕೆ ಬಂದಿದ್ದು ಈ 5 ಅರಸರಿಂದ. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಓದ್ತೀನಿ. ವಿರೂಪಾಕ್ಷ ಬಜಾರದಲ್ಲಿ ಮಠಗಳೆಂದು ಹೇಳಬಹುದಾದ ಮಂಟಪಗಳಿವೆ. ಅವುಗಳು ಮಹಡಿಯನ್ನ ಹೊಂದಿದ್ದು ಅಲ್ಲಿನ ಕಂಬಗಳಲ್ಲಿ ನಂದಿ, ಲಿಂಗ ಮತ್ತಾದ ಶೈವ ಶಿಲ್ಪಗಳನ್ನ ಕೆತ್ತಲಾಗಿದೆ. ಈಗ ನಾನು ನಿಮ್ಗೆ ನಂದಿ ತೋರಿಸಿದೆ, ಹಂಗಾಗಿ ಇದು ನಾನು ಮಠಗಳು ಅಂತ ಇವರು ನಮ್ಮ ಪ್ರೊಫೆಸರ್ ಸಾಹೇಬರು ಬರೆದಿದ್ದಾರೆ. ಮಂಟಪವೊಂದರ ಕೈಪಿಡಿ ಗೋಡೆಯಲ್ಲಿ ಗೂಡಿನಲ್ಲಿ ಶಿವಲಿಂಗವನ್ನು ಗಾರೆಗಚ್ಚಿನಲ್ಲಿ ಕೆತ್ತಲಾಗಿದೆ. ಅದೆಲ್ಲ ಇದೆಯೋ ಕಾಣೆ ಒಟ್ಟಿನಲ್ಲಿ. ಇದು ಮಠದ ಸರ್ವ ಲಕ್ಷಣಗಳನ್ನು ಹೊಂದಿದೆ. ಎಲ್ಲಾ ಲಕ್ಷಣಗಳು ಮಠದ ಲಕ್ಷಣಗಳನ್ನ ಇದು ಹೊಂದಿದೆ. ಹಂಗಾಗಿ ಲಕ್ಕಣ್ಣ ದಂಡೇಶ ಹೇಳುವಂತೆ ಇವು ಮಠಗಳೇ ಎಂದು ನಮಗೆ ಗೊತ್ತಾಗುತ್ತದೆ. ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ಏನ್ ಹೇಳ್ತಾರೆ? ಕೇಳುವ ಕೆಲವು ವಿದ್ಯಾರ್ಥಿಗಳಿಗೆ ವಸ್ತ್ರ ಕೂಳು ವೀಳೆಯವಿತ್ತು ಮುದದಿ ಆಳುಗೊಳಿಸಿ ಪ್ರತಿ ದಿವಸದಿ ತರುವಾಯ ಹೇಳುವ ವಿಭುಧರಿ ಒಪ್ಪಿಸಿದರು. ಇದು ಜ್ಞಾನಾನ್ನ ದಾಸೋಹ ಮಠ, ತ್ರಿವಿಧ ದಾಸೋಹ ಮಠ. ಇದು ಏನಕ್ಕೆ? ಕೇಳುವ ಕೆಲವು ವಿದ್ಯಾರ್ಥಿಗಳಿಗೆ ವಸ್ತ್ರ ಕೂಳು ವೀಳೆಯವಿತ್ತು. ವಸ್ತ್ರ, ಬಟ್ಟೆ, ಕೂಳು, ಊಟ, ವೀಳೆಯ ವಿತ್ತು ಮುದದಿ ಆಳುಗೊಳಿಸಿ ಅವ್ರನ್ನೆಲ್ಲ ತಯಾರು ಮಾಡಿ ಪ್ರತಿ ದಿವಸದಿ ತರುವಾಯ ಹೇಳುವ ವಿಭುಧರಿಗೆ ಒಪ್ಪಿಸಿದರು. ಇಲ್ಲೆಲ್ಲ ಟ್ರೈನ್ ಮಾಡಿ ಅವ್ರನ್ನ ಕಳಿಸ್ತಾ ಇದ್ರು ಅಂತ ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ಹೇಳಿದ್ದಾರೆ ಇದನ್ನ. ಆಯ್ತಾ? ಪ್ರಾಚೀನ ಕಾಲದಿಂದಲೂ ಕೇವಲ ತೇರು ಬೀದಿಯಾಗಿ ಕಾರ್ಯನಿರ್ವಹಿಸಿದ್ದ ವಿರೂಪಾಕ್ಷ ಬಜಾರು ವಿಜಯನಗರದ ಅವಧಿಯಲ್ಲಿ ವ್ಯವಸ್ಥಿತವಾದ ಸಾಲು ಮಂಟಪಗಳ ನಿರ್ಮಾಣದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳವಣಿಗೆ ಹೊಂದಿತ್ತು. ಬಹಳ ಪ್ರಮುಖವಾದಂತ ವ್ಯಾಪಾರ ಕೇಂದ್ರ ಇದು. ಅರ್ಥ ಆಯ್ತಾ? ಆರ್ಥಿಕವಾಗಿ ಪ್ರಸಿದ್ಧಿ ಹೊಂದಿದ ಈ ಬಜಾರು ಧಾರ್ಮಿಕವಾಗಿಯೂ ಪ್ರಾಮುಖ್ಯತೆ ಪಡೆದಿದ್ದು ಅಲ್ಲಿನ ಮಠಮಾನ್ಯಗಳು ಹಾಗೂ ಪ್ರವಾಸಿಗರ ಹೇಳಿಕೆಯಿಂದ ತಿಳಿದು ಬರುವ ಸಂಗತಿ. ಅಂತೆಯೇ ವಿಜಯನಗರದ ಕಾಲದ ಉತ್ಸವಾಚರಣೆಗಳು ಇಂದಿಗೂ ಜೀವಂತವಾಗಿದ್ದು ಅಂದಿನ ಆಚರಣೆಗಳನ್ನ ನೆನೆಸ್ಕೋತಾ ಇರೋದನ್ನ ಹಂಪೆಯಲ್ಲಿ ಕಾಣಬಹುದು ನಾವು. ವಿರೂಪಾಕ್ಷ ಬಜಾರು ಇತರ ಬಜಾರುಗಳಿಂದ ವಿಶಿಷ್ಟವಾದುದು. ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿ ಹಿಂದಿನಂತೆಯೇ ಇಂದಿಗೂ ಜೀವಂತವಾಗಿರೋದು ಇದನ್ನ ಎತ್ತಿ ತೋರಿಸುತ್ತೆ. ವಿಜಯನಗರ ಸಾಮ್ರಾಜ್ಯ ವೈಭವ ಪೂರ್ಣ ಸಂದರ್ಭವನ್ನ ನೆನ್ಸ್ಕೊಳಕ್ ಆಗದೇ ಇದ್ರು ಇಂದಿನ ಪರಿಸ್ಥಿತಿಯ ಮಟ್ಟಿಗೆ ಈ ಬಜಾರು ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡ್ ಬಂದಿದೆ. ಇದು ಯಾಕೆ ಹಿಂಗ್ ಹೇಳ್ತಾರೆ ಇವರು ಲಿಪಿಕಾರರು, ಇವರ ಇತಿಹಾಸಕಾರರು, ಪ್ರೊಫೆಸರ್ ಸಾಹೇಬ್ರು ಅಂದ್ರೆ, ಈ ಹಂಪೆ ವಿರೂಪಾಕ್ಷನ್ ತೇರ್ ನಡೆದಾಗ ಇಲ್ಲಿ ಪುನಃ ಒಂದು ಬಜಾರ್ ಸೃಷ್ಟಿ ಆಗುತ್ತೆ ನಿಮ್ಗೆ. ವಿರೂಪಾಕ್ಷನ್ ತೇರ್ ನಡೆಯುತ್ತಲ್ಲ, ಆ ತೇರ್ ಅಲ್ಲೇ ಇದೆ, ನಾನು ತೋರಿಸ್ತೀನಿ ಈಗ. ಆ ತೇರ್ ನಡೆಯುತ್ತಲ್ಲ, ಆ ತೇರ್ ನಡೆದಾಗ ಪೂರ್ತಿ ಇಲ್ಲಿ ಕೂತ್ಕೊಳ್ಳಲ್ಲ, ಅವರು ಮುಂದೆ ಕೂತ್ಕೋತಾರೆ. 2 ಕಡೆನೂ ಅಂಗಡಿ ಸಾಲ ಹಾಕೋತಾರೆ. ಸೊ ಅದು ಹಿಸ್ಟ್ರಿ ರಿಪೀಟ್ಸ್ ಆಗುತ್ತೆ. ಮೊದಲಿನ ವೈಭವ ಬರಲಾರದು, ಮೊದಲಿನ ವೈಭವ ಬರಕ್ಕಾಗಲ್ಲ, ಆದರೆ ಅದನ್ನ ನೆನ್ಸ್ಕೊಳ್ತಕ್ಕಂಥ ಇತಿಹಾಸದ ಒಂದು ಕೊಂಡಿ. ಈ 7 ಬಜಾರ್ಗಳಲ್ಲಿ ಈ ಬಜಾರಲ್ಲಿ ಮಾತ್ರವೇ ತೇರ್ ನಡೆಯೋದು, ಬಜಾರ್ ನಡೆಯೋದು, ಎಲ್ಲ ಉತ್ಸವಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋದಿಲ್ಲೇ. ವಿರೂಪಾಕ್ಷನಿಗೊಬ್ಬನಿಗೆ ಪೂಜೆ, ಮಿಕ್ಕದ್ದೆಲ್ಲ ಏಮಿಲ್ಲ ಇದು. ಆಯ್ತಾ? ಚೆನ್ನಾಯ್ತಲ್ಲ ವಿರೂಪಾಕ್ಷ ಬಜಾರು. ನಡ್ರಿ ಇನ್ನೊಂದು ಬಜಾರ್ ನೋಡ್ಕೊಂಬೋಣ. ಸ್ನೇಹಿತರೆ, ಇದು ಮುಗಿಸು ಹೋಗ್ಬೇಕು ಅಂತ ಇದ್ದೆ. ಇಲ್ಲಿ ನನ್ನ ಸ್ನೇಹಿತರೊಬ್ರು ಬಂದ್ರು, ಇಲ್ಲಿ ಹೋಟ್ ಇಟ್ಕೊಂಡಿದ್ದಾರೆ, ನಾಗೇಂದ್ರ ಅಂತ. ಅವ್ರು ನನಗಾಗಿ ಪಾಪ ಜ್ಯೂಸ್ ಎಲ್ಲ ತಗೊಂಡ್ಬಂದಿದ್ದಾರೆ. ಅವ್ರು ಹೇಳಿದ ವಿಚಾರ ಕೇಳಿ ನಿಮ್ಗೂ ತೋರ್ಸ್ಬೇಕು ಅವ್ರು. ನಾನು ಬನ್ನಿ ನಾಗೇಂದ್ರ, ಬನ್ನಿ ಸರ್. ನಮಸ್ಕಾರ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ.
ನೀವು ಎಲ್ಲಿಯವ್ರು ನೀವು ನಾಗೇಂದ್ರ? ಇಲ್ಲ ಸರ್, ನಾವು ಹುಟ್ಟಿ ಬೆಳೆದೆಲ್ಲ ಹಂಪಿ ಸರ್, ಪ್ರಾಪರ್ ನಮ್ ಎಲ್ಲಿ ಹುಟ್ಟಿದ್ರಿ ನೀವು? ಹಂಪಿ ಇಲ್ಲ, ಇದೇ ಎದುರುಗಡೆ ಕಾಣುತ್ತಲ್ಲ ಮಂಟಪ. ತೋರ್ಸ್ರಿ. ನಮ್ ತಂದೆ ಈ ತಾಯಿ ಮಂಟಪದಲ್ಲೇ ಇವ್ರು ಹುಟ್ಟಿ ಬೆಳೆದಿರೋದ್ರಿ. ಅಂದ್ರೆ ಈ ಮಂಟಪ ಪೂರ್ತಿ ಹೆಂಗಿತ್ ಮುಂಚೆ? ಮುತ್ತರತ್ನಗಳು ಮಾಡ್ತಿದ್ರಲ್ಲ ಸರ್, ಅದು ಬಜಾರು. ಅದಾದ್ಮೇಲೆ ನಾವು ಇತ್ತೀಚೆಗೆಲ್ಲ ಬಂದು ಸೇರ್ಕೊಂಡಾಗ ಮುಂದೆ ಎಲ್ಲ ಗೋಡೆಗಳು ಕಟ್ಕೊಂಡು ಶೀಟ್ ಹಾಕೊಂಡು ಮನೆಗಳು ಹೋಟ್ಲುಗಳು ಎಲ್ಲ ಇಲ್ಲೇ ಮಾಡ್ಕೊಂಡು ಇಲ್ಲೇ ವಾಸವಾಗಿದ್ವಿ ಸರ್ ನಾವು 2011. ನೀವೆಲ್ಲ ಗೋಡೆ ಕಟ್ಕೊಂಡು ಮನೆಗಳು ಕಟ್ಕೊಂಡು ಇಲ್ಲೇ ಇದ್ರ ನೀವು? ಇಲ್ಲೇ ಈ ಮಂಟಪದೊಳಗೆ ಇದ್ರಿ ನೀವು? ಇಲ್ಲೇ ಇದ್ವಿ. ಈ ಮಂಟಪದೊಳಗೆ ಹುಟ್ಟಿದ್ ನೀವು? ಸರ್, ಇಲ್ಲೇ ಹುಟ್ಟಿ ಬೆಳೆದಿದ್ದು, ಇಲ್ಲೇ ಆಟ ಆಡ್ತಿದ್ವಿ ಎಲ್ಲ, ನಾವೆಲ್ಲ ಇಲ್ಲೇ ಇದ್ವಿ ಸರ್ ಎಲ್ಲ. ಎಷ್ಟು ವರ್ಷ ಈಗ ನಿಮ್ಗೆ? ಈಗ ನನಗೆ 34 ವರ್ಷ ಸರ್. ಸೊ 34 ವರ್ಷದಿಂದ ಇದು ಪೂರ್ತಿ. ಸ್ನೇಹಿತರೆ, ಇದೇನ್ ಗೊತ್ತಾ, ನಾನು ಹೇಳಕ್ ಕರ್ಸಿದ್ದು ನಾಗೇಂದ್ರ ಅವ್ರನ್ನ. ಇವ್ರು ಹೋಟ್ಲ್ ಇಟ್ಕೊಂಡಿದ್ದಾರೆ, ಇವ್ರು ಗೈಡನ್ನು ಆಗಿ ಕಾರ್ಯನಿರ್ವಾಹ ಮಾಡ್ತಾರೆ. ಈ ಒಂದ್ 35-40 ವರ್ಷದಿಂದ ಇದು ಇಲ್ಲಿ ಖಾಲಿ ಜಾಗ ಆಯ್ತಲ್ಲ, ಜನ ಅಂದ್ರೆ ಜನನೇ. ಖಾಲಿ ಜಾಗ ಆಯ್ತು, ಬಂದ್ರು ಇಲ್ಲಿ ಗೋಡೆ ಗಿಡೆ ಕಟ್ಕೊಂಡು ಶೀಟ್ ಗೀಟ್ ಹಾಕೊಂಡ್ರು. ಅವ್ರವ್ರ ಶಕ್ತಿ ಇದ್ದವ್ರು ಗೋಡೆ ಕಟ್ಟಿದ್ರು, ಬಡವರು ಶೀಟ್ ಹಾಕೊಂಡ್ರು. ಶೀಟ್ ಹಾಕೊಂಡು ಇಲ್ಲಿದ್ರು, ವಾಸ ಮಾಡಿದ್ರು. ಇವ್ರ ತಂದೆ ತಾಯಿ ಇಲ್ಲಿ ವಾಸ ಮಾಡ್ಲಾಗ ನಾಗೇಂದ್ರ ಇಲ್ಲೇ ಹುಟ್ಟಿದ್ರು. ಇಲ್ಲಿ 35 ವರ್ಷ ಆಗೋಯ್ತು ನಾಗೇಂದ್ರ ಇಲ್ಲಿ ಹುಟ್ಟಿ, ಇಲ್ಲೆಲ್ಲ ಇತ್ತು. ಆಮೇಲೆ ಇದನ್ನ ASI ಬಂದ ಮೇಲೆ ಇದನ್ನೆಲ್ಲ ಖಾಲಿ ಮಾಡಿದ್ಮೇಲೆ ಹೊಸ ಹಂಪೆಗೆ ಹೋದಲ್ವಾ? ಹೌದು ಸರ್, ಹೌದು. ಎಷ್ಟು ವರ್ಷ ಆಯ್ತು ನೀವು ಅಲ್ಲಿಗೆ ಹೋಗಿ? ಈಗ 2011ರಿಂದ ಅಲ್ಲೇ ಇದ್ದೀವಿ ಸರ್ ನಾವೆಲ್ಲ. 2011ರವರೆಗೂ ಇಲ್ಲೇ ಇದ್ರ? ಇಲ್ಲೇ ಇದ್ದೀವಿ ಸರ್. 2011ರವರೆಗೂ ಇಲ್ಲಿ ಮನೆ ಮಠ ಎಲ್ಲ ಇತ್ತ? ಎಲ್ಲ ಇತ್ತು ಸರ್. 15 ವರ್ಷದಿಂದ ನೀವೇನಾರು ಹಂಪಿಗೆ ಬಂದಿದ್ರೆ ಯು ವುಡ್ ಹ್ಯಾವ್ ಸೀನ್, ಇವ್ರನ್ನೆಲ್ಲ ನೋಡ್ಬೋದಾಯ್ತು. ಇಲ್ಲೇ ಲೋಕಲ್ ಲೈಟ್ಸ್ ಅಂದ್ರೆ ಇಲ್ಲೇ ನೋಡ್ಬೋದಾಯ್ತು. ಇದು ಹೆಂಗೆ ಗೊತ್ತೇನ್ರಿ, ಎಲ್ಲಾ ಊರಲ್ಲೂ ಅಷ್ಟೇ ಕಣ್ರಿ. ಎಲ್ಲಾ ಊರಲ್ಲಿ ಏನಂತಂದ್ರೆ ದೇವಸ್ಥಾನ ಸುತ್ತಮುತ್ತ ಜನ ಇರ್ತಾರೆ ಯಾವಾಗ್ಲೂ. ಹಂಗೆ ಈ ಊರಲ್ಲಿ ವಿರೂಪಾಕ್ಷನ ಸುತ್ತಮುತ್ತ ಜನ ಇದ್ರು. ನಾಗೇಂದ್ರ ಅವರು, ಅವ್ರ ತಂದೆ ತಾಯಿ ಇವ್ರು ಯಾವಾಗ ಬಂದ್ರಿ? ಎಲ್ಲಿಂದ ಬಂದ್ರಿ ನೀವು? ನಮ್ ತಾತವರು ಬಂದಿದ್ರು ಸರ್. ಆಕ್ಚುಲಿ ಅವ್ರು ಆಂಧ್ರ ಅಲ್ಲ, ಅಲ್ಲಿಂದ ಬಂದು ಇಲ್ಲೇ ಇದ್ರು ನಮ್ ತಾತರ. ಆಮೇಲೆ ನಮ್ ತಂದೆಯರು ಇಲ್ಲೇ, ನಮ್ದು ಎಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನೆ. ಕೇಳಿಸ್ಕೊಂಡ್ರ? ಇವ್ರ ತಾತನವ್ರು ಬಂದು ಇಲ್ಲಿ ಮಂಟಪದಲ್ಲಿ ಸೇರ್ಕೊಂಡಿದ್ದು, ಇವ್ರ ತಾತನವ್ರು ಬಂದಿದ್ದು, ಇವ್ರ ತಂದೆ ತಾಯಿ ಹುಟ್ಟಿದ್ದಿಲ್ಲ, ಇವ್ರ ತಂದೆ ಹುಟ್ಟಿದ್ದಿಲ್ಲ, ಆಮೇಲೆ ನಾಗೇಂದ್ರ ಅವ್ರು ಹುಟ್ಟಿದ್ದಿಲ್ಲ. ಕೊನೆಗೆ ನಾಗೇಂದ್ರ ಅವ್ರು ಈಗ ASI ಬಂದ್ರಾಗಿ ಇವರು ಈಗ ಬೇರೆ ಕಡೆ ಹೋಗಂಗ. ಗೊತ್ತಾಯ್ತಾ ಹೇಗೆ ಜನಜೀವನ ಎವಾಲ್ವ್ ಆಗುತ್ತೆ, ಹೇಗೆ ಬದುಕು ಶತಮಾನಗಳ ನಂತರ ಹೇಗೆ ಎವಾಲ್ವ್ ಆಗುತ್ತೆ. ಒಂದು ವೈಭವದಿಂದ ಮೆರೆದ ಹಂಪಿ ನಾಶ ಆಗೋದ್ಮೇಲೆ ಮತ್ತೆ ಜನ ಬಂದಲ್ಲಿರ್ತಾರೆ. ಮತ್ತೆ ಇದು ಈಗ ಮಾಡ್ರನೈಸ್ ಆಯ್ತು, ಡೆಮೋಕ್ರಸಿ ಬಂತು, ಇಂಡಿಪೆಂಡೆನ್ಸ್ ಬಂತು, ನಮಗೆ ನಮ್ಮ ಮಾನ್ಯುಮೆಂಟ್ಗಳ ಮೇಲಿನ ಬೆಲೆ ಗೊತ್ತಾಯ್ತು. ನಮಗ್ ಗೊತ್ತಾಗ್ಲಿಲ್ಲ. ಬ್ರಿಟಿಷ್ನವ್ರು ನಮಗ್ ತೋರ್ಸ್ಕೊಟ್ಬಿಟ್ಟೋದ್ರು. ಮೆಕೆಂಜಿ, ರಾಬರ್ಟ್ ಸಿವೆಲ್ ಇವರೆಲ್ಲ ಬಂದು ನಮ್ ಕಣ್ ತೆರೆಸಿದ್ರು. ಒಂದ್ ಕಣ್ ಮೆಕೆಂಜಿ ತೆರೆಸ್ದ, ಇನ್ನೊಂದ್ ಕಣ್ ರಾಬರ್ಟ್ ಸಿವೆಲ್ ತೆರೆಸ್ದ. ಇಲ್ದೇರೆ ನಮ್ಗೆ ಹಂಪಿ ನೋಡಕ್ ಸಿಗ್ತಾ ಇರ್ಲಿಲ್ಲ. ಆಯ್ತಾ? ಸೊ ಇದೆಲ್ಲ ತೆರೆಸೋದ್ಮೇಲೆ ಬ್ರಿಟಿಷರಿಗೆ ಒಂದು ನಮಸ್ಕಾರ ಹಾಕಿದ್ಮೇಲೆ ಆಮೇಲೆ ASI ಆಯ್ತು. ASI ಬಂದ್ಮೇಲೆ ಇವ್ರನ್ನೆಲ್ಲ ಬೇರೆ ಕಡೆ ರೀಲೊಕೇಟ್ ಮಾಡಿ ಈ ಹಂಪಿನ ಉಳಿಸ್ಕೊಂಡು ಈಗ ನಾನು ನಿಮಗ್ ಬಂದು ಈ ಕತೆ ಹೇಳಂಗ್ ಆಯ್ತು ಅಲ್ವೇನ್ರಿ? ಥ್ಯಾಂಕ್ಸ್ ಟು ನಾಗೇಂದ್ರ. ಥ್ಯಾಂಕ್ ಯು ಸರ್, ವೆಲ್ಕಮ್. ನಿಮ್ಮನ್ನ ನೋಡಿ ತುಂಬಾ ಸಂತೋಷ.